ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯ ಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃ ಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 137ನೆಯ ಅಧ್ಯಾಯದ ತೃತೀಯ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಸೌಕರ ಅಥವಾ ವಾರಾಹ ಕ್ಷೇತ್ರ ಮಹಿಮೆ, ಸೌಕರ ಕ್ಷೇತ್ರದಲ್ಲಿರುವ ಚಕ್ರತೀರ್ಥ ಸೋಮತೀರ್ಥದ ವಿಚಾರ, ಚಂದ್ರನು ಸೋಮತೀರ್ಥದಲ್ಲಿ ತಪಸ್ಸನ್ನು ಮಾಡಿ ವಿಷ್ಣುವಿನಿಂದ ವರವನ್ನು ಪಡೆದುದು, ಸೋಮತೀರ್ಥದಲ್ಲಿ ಪ್ರಾಣ ಬಿಟ್ಟು ಹೆಣ್ಣು ನರಿಯು ಕಾಂಚಿ ರಾಜಕುಮಾರಿಯಾಗಿ ಜನಿಸಿ ಕಳಿಂಗ ರಾಜಕುಮಾರನ ಪತ್ನಿಯಾದ ಕಥೆ, ಗೃಧ್ರವಟ ತೀರ್ಥ ಮಹಿಮೆ, ಹದ್ದಾಗಿದ್ದು ಗೃಧ್ರವಟ ತೀರ್ಥದಲ್ಲಿ ಪ್ರಾಣ ಬಿಟ್ಟುದರಿಂದ ಕಳಿಂಗ ರಾಜಕುಮಾರನಾಗಿ ಜನಿಸಿದವನ ಕಥೆ, ಆಕೇಟಕ ತೀರ್ಥ ಮಹಿಮೆ, ವೈವಸ್ವತ ಅಥವಾ ಸೂರ್ಯತೀರ್ಥ ಮಹಿಮೆ, ಸೂರ್ಯನು ತಪಸ್ಸು ಮಾಡಿ ಯಮ ಯಮುನೆಯರೆಂಬ ಮಕ್ಕಳನ್ನು ಪಡೆದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಬಹುಕಾಲ ಬದುಕಿದ್ದು ಉದ್ದೇಶವಿಲ್ಲದೆ ಅಕಸ್ಮಾತ್ತಾಗಿ ಗೃಧ್ರವಟ ತೀರ್ಥದಲ್ಲಿ ರಾಜಕುಮಾರನ ಬಾಣದಿಂದ ಸತ್ತ ಹದ್ದು
ಕಳಿಂಗರಾಜನ ಮಗನಾಗಿ ಜನಿಸಿತು. ಆ ರಾಜಕುಮಾರನು ಗುಣಾಲಂಕೃತನೂ ಸುಂದರನೂ ಸದಾ ಪ್ರಜಾರಂಜಕನೂ ಆಗಿದ್ದನು. ಅವನು ದೊರೆಯಾಗಿರುವಾಗ ಯಾರೂ ಎಲ್ಲೂ ಯಾವ ವಿಚಾರದಲ್ಲೂ ತೊಂದರೆ ಪಡುತ್ತಿರಲಿಲ್ಲ. ಯಾವುದು ಹೆಣ್ಣು ನರಿಯಾಗಿ ಹುಟ್ಟಿದ್ದಿತೋ ಅದು ಕಾಂಚೀರಾಜನ ಮಗಳಾಗಿ ಹುಟ್ಟಿತು. ಆ ರಾಜಪುತ್ರಿಯು ರೂಪವತಿ, ಗುಣವಂತೆ, ಶಕ್ತಳು, ಸರ್ವಾಂಗ ಸುಂದರಿ, 64 ಕಲೆಗಳನ್ನು ಅರಿತವಳು, ಕೋಗಿಲೆಯಂತೆ ಸುಖಕರವಾದ ಇಂಪಾದ ದನಿಯುಳ್ಳವಳು. ಭೂಮಿ ಆ ಕಾಂಚಿ ಕಳಿಂಗ ರಾಜ್ಯಗಳಲ್ಲಿ ಹೀಗೆ ನಡೆಯುತ್ತಿರಲಾಗಿ ಆ ಇಬ್ಬರು ರಾಜರಿಗೂ ಸ್ನೇಹ ಸೌಹಾರ್ದಗಳಿಂದ ಪರಸ್ಪರ ಪ್ರೀತಿಯು, ನನ್ನ ಅನುಗ್ರಹದಿಂದ ಅನ್ಯೋನ್ಯ ಕುಲ ನಿರ್ಣಯ ಪೂರ್ವಕವಾಗಿ ಸಂಬಂಧವೂ ಉಂಟಾಯಿತು. ಬಹುದಿನಗಳ ಮೇಲೆ ಕಳಿಂಗ ರಾಜಪುತ್ರನು ಕಾಂಚಿ ರಾಜಪುತ್ರಿಯನ್ನು ಶಾಸ್ತ್ರೋಕ್ತವಾಗಿ ವಿವಾಹ ಮಾಡಿಕೊಂಡನು. ಕಂಚಿಯ ರಾಜನು ಆ ದಂಪತಿಗಳಿಗೆ ಪ್ರೀತಿಯಿಂದ ಬಗೆ ಬಗೆಯ ರತ್ನಗಳನ್ನು, ದಿವ್ಯಾಭರಣಗಳನ್ನು, ಆನೆ, ಕುದುರೆ, ಎಮ್ಮೆಗಳನ್ನು, ಸ್ತ್ರೀಯರನ್ನು ಕೊಟ್ಟನು. ಕಳಿಂಗರಾಜನು ಪತ್ನಿ ಸಹಿತನಾದ ತನ್ನ ಪುತ್ರನನ್ನು ಕರೆದುಕೊಂಡು ಕಂಚಿಯ ರಾಜನಿಂದ ಅತಿಯಾಗಿ ಗೌರವವನ್ನು ಪಡೆದು ತನ್ನ ಮನೆಗೆ ಹೊರಟು ಹೋದನು. ಹೀಗೆ ಕಾಲವು ನಡೆಯುತ್ತಿರಲಾಗಿ ಸಂತೋಷದಿಂದಿದ್ದ ಆ ದಂಪತಿಗಳಿಗೆ ರೋಹಿಣಿ ಚಂದ್ರರಿಗಿರುವಂತೆ ಎಡೆಬಿಡದ ಅತಿಯಾದ ಪ್ರೀತಿಯುಂಟಾಯಿತು. ಅವರು ದೇವಾಲಯಗಳಲ್ಲಿಯೂ ನಂದನವನದಂತಿರುವ ವನೋಪವನಗಳಲ್ಲಿಯೂ ವಿಹಾರಗಳಲ್ಲಿಯೂ ಆನಂದಿಸುತ್ತಿದ್ದರು. ಕೀರ್ತಿವಂತೆಯಾದ ಆ ರಾಜಕುಮಾರಿಯು ಯಾವಾಗಲಾದರೂ ಪಕ್ಕದಲ್ಲಿ ತನ್ನ ಪತಿಯನ್ನು ಕಾಣದಿದ್ದರೆ ತನ್ನ ಪ್ರಾಣವೇ ಹೋದಂತೆ ಭಾವಿಸುವಳು. ವಸುಂಧರೆ, ಆ ರಾಜಕುಮಾರನು ತನ್ನ ಪತ್ನಿಯನ್ನು ಯಾವಾಗಲಾದರೂ ಕಾಣದೇ ಇದ್ದರೆ ಪ್ರೀತಿಯಿಂದ ತನ್ನನ್ನು ಪ್ರಾಣವೇ ಇಲ್ಲದಿರುವವನನ್ನಾಗಿ ಭಾವಿಸಿಕೊಳ್ಳುತ್ತಿದ್ದನು. ಹೀಗೆ ದಿನದಿನಕ್ಕೂ ಅವರ ಉತ್ತಮವಾದ ಪ್ರೀತಿಯು ಬೆಳೆಯುತ್ತಿದ್ದಿತು. ಪುಣ್ಯಕರ್ಮಿಗಳಾದ ಅವರಿಬ್ಬರಿಗೂ ಭೇದವನ್ನು ಯಾರೊಬ್ಬರೂ ಅರಿಯರು. ವಸುಂಧರೆ, ಆ ಕಳಿಂಗರಾಜನು ತನ್ನ ಬುದ್ಧಿಯಿಂದಲೂ ಸುಶೀಲದಿಂದಲೂ ಕಾರ್ಯದಿಂದಲೂ ಪಟ್ಟಣಿಗರನ್ನು, ದೇಶ ಪ್ರಜೆಗಳನ್ನು ಸಂತೋಷಪಡಿಸುತ್ತಿದ್ದನು. ಧರೆ, ಕಳಿಂಗರಾಜನ ಅಂತಃಪುರದಲ್ಲಿ ದಂಪತಿಗಳಾದ ಅವರಿಬ್ಬರಿಗಾಗಿ ಇರುವ ಹೆಂಗಸರೆಲ್ಲರನ್ನೂ ಅವರು ಶೀಲದಿಂದಲೂ ಸ್ವಗುಣಗಳಿಂದಲೂ ಸಂತೋಷಪಡಿಸುತ್ತಿದ್ದರು. ಯಶಸ್ವಿನಿ, ಹೀಗೆ ಅವರು ಮೊದಲು ಪ್ರೀತಿಯನ್ನು ಬೆಳೆಸಿದರು. ಅವರು ಅಲ್ಲಿ ಶಚೀಂದ್ರರಂತೆ ಪರಸ್ಪರ ರಮಿಸುವರು. ಹೀಗಿರಲು ಕೀರ್ತಿವಂತೆಯೂ ಸರ್ವಾಂಗ ಸುಂದರಿಯೂ ಆದ ಆ ರಾಜಪುತ್ರಿಯು ಸೌಹಾರ್ದದಿಂದ ಪ್ರೀತಿಪೂರ್ವಕವಾಗಿ ರಾಜಪುತ್ರನಿಗೆ ವಿಜ್ಞಾಪಿಸಿದಳು. ರಾಜಪುತ್ರ, ಯಶೋಧನ, ನನಗೆ ಇಷ್ಟವಾದುದೊಂದನ್ನು ನಿನ್ನನ್ನು ಕೇಳಲು ಬಯಸುತ್ತೇನೆ. ನನ್ನ ಪ್ರೀತಿಯಿಂದ ನೀನು ಅದನ್ನು ಹೇಳಬೇಕು. ಕಮಲದಳ ನೇತ್ರನಾದ ಕಳಿಂಗ ರಾಜಪುತ್ರನು ಹೆಂಡತಿಯ ಆ ಮಾತನ್ನು ಕೇಳಿ ಇಂಪಾದ ಮುಂದಿನ ಮಾತನಾಡಿದನು. ಭದ್ರೆ, ಸುಂದರಿ, ನೀನು ನಿನ್ನ ಮನಸ್ಸಿಗೆ ಇಷ್ಟವಾದ ಯಾವುದನ್ನು ಕೇಳುವೆಯೋ ಅದೆಲ್ಲವನ್ನೂ ನಿನಗೆ ಹೇಳುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ರಾಣಿ, ಬ್ರಾಹ್ಮಣರಿಗೆ
ಸತ್ಯವೇ ಮೊದಲನೆಯದು. ವಿಷ್ಣುವು ಸತ್ಯದಲ್ಲಿಯೇ ನೆಲೆಸಿರುವನು. ತಪಸ್ಸಿಗೂ ಸತ್ಯವೇ ಮೂಲವಾದುದು. ರಾಜ್ಯವು ಸತ್ಯದಲ್ಲಿಯೇ ನಿಂತಿದೆ. ಸುಂದರಿ, ನಾನು ಎಂದಿಗೂ ಸುಳ್ಳು ಹೇಳೆನು, ಹಿಂದೆಂದೂ ಸುಳ್ಳು ಹೇಳಿಲ್ಲ. ನಿನಗೆ ನಾನು ಮಾಡಬೇಕಾದುದೇನು ಹೇಳು. ಆನೆ ಕುದುರೆಗಳನ್ನು, ರಥ ರತ್ನ ವಾಹನಗಳನ್ನು, ಧನಗಳನ್ನು ಕೊಡಲೆ, ಅಥವಾ ಪರಮಶ್ರೇಷ್ಠವಾದ ರಾಜ್ಯ ಪಟ್ಟಣವನ್ನೇ ನಿನಗೆ ಕಟ್ಟಲೆ? ಕಂಚಿಯ ರಾಜಪುತ್ರಿಯು ಉತ್ತಮನಾದ ತನ್ನ ಪತಿಯ ಮಾತನ್ನು ಕೇಳಿ ಆತನ 2 ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವನಿಗೆ ಈ ಮಾತನ್ನು ಹೇಳಿದಳು. ನನಗೆ ರತ್ನಗಳು ಬೇಕಿಲ್ಲ, ಆನೆ ಕುದುರೆ ಬಂಡಿಗಳೂ ಬೇಕಿಲ್ಲ. ನನ್ನ ಗುರುವು ಧರಿಸಿರುವವರೆಗೂ ಪಟ್ಟಣದಿಂದಲೂ ನನಗೇನು ಕೆಲಸವಿಲ್ಲ. ನಾನೊಬ್ಬಳೇ ಮಧ್ಯಾಹ್ನದಲ್ಲಿ ಬಹಳ ಹೊತ್ತೂ ಅಲ್ಲ, ಸ್ವಲ್ಪ ಕಾಲ ಮಾತ್ರ ಯಾರೂ ನನ್ನನ್ನು ನೋಡದಿರುವಂತೆ ಮಲಗಲು ಇಚ್ಛಿಸುತ್ತೇನೆ. ದೊರೆಯೇ, ಮಾವಂದಿರಾಗಲಿ ಅತ್ತೆಯವರಾಗಲಿ ಇತರರಂತೆಯೇ ಮಲಗಿದ ನನ್ನನ್ನು ನೋಡಲೇ ಕೂಡದು. ಇದು ಮುಹೂರ್ತ ಕಾಲ ನನಗೆ ವ್ರತ. ನಮ್ಮ ಮನೆಯವರಾಗಲಿ ಸ್ವಜನರಾದ ಬೇರೆಯವರೇ ಆಗಲಿ ಬಲು ನಿದ್ದೆಯಲ್ಲಿ ಮಲಗಿರುವ ನನ್ನನ್ನು ನೋಡಿ ಮೃತಳೆಂದು ತಿಳಿದುಕೊಂಡಾರು. ವಸುಂಧರೆ, ಕಳಿಂಗೈಶ್ವರ್ಯ ವರ್ಧಕನಾದ ಆ ರಾಜಪುತ್ರನು ಹೆಂಡತಿಯ ಆ ಮಾತನ್ನು ಕೇಳಿ ಅವಳಿಗೆ ನಿಜವಾಗಿಯೂ ಆಗಲಿ, ಸುಂದರಿ, ಕೀರ್ತಿವಂತೆ, ಈ ಮಂಗಳ ಕಾರ್ಯದಲ್ಲಿ ನಂಬಿಕೆಯುಳ್ಳವಳಾಗಿರು. ಹಾಸಿಗೆಯಲ್ಲಿ ಮಹಾವ್ರತದಿಂದಿರುವ ನಿನ್ನನ್ನು ಯಾರೂ ನೋಡುವುದಿಲ್ಲ ಎಂದು ಹೇಳಿದನು. ಅವರು ಹೀಗೆ ಕಾಲವನ್ನು ಕಳೆಯುತ್ತಿರಲು ಬಳಿಕ ವೃದ್ಧನಾದ ಕಳಿಂಗರಾಜನು ಆ ರಾಜಕುಮಾರನಿಗೆ ರಾಜ್ಯಾಭಿಷೇಕವನ್ನು ಮಾಡಿದನು. ವರಾರೋಹೆ, ವೃದ್ಧ ರಾಜನು ರಾಜ್ಯವನ್ನು ನಿಷ್ಕಂಟಕವಾದುದನ್ನಾಗಿ ಮಾಡಿ ನ್ಯಾಯವಾಗಿ ಆ ಪುತ್ರನಿಗೆ ವಹಿಸಿ ಸ್ವರ್ಗಸ್ಥನಾದನು. ಆ ದೊರೆಯು ಹಾಗೆ ತಂದೆಯು ನ್ಯಾಯವಾಗಿ ಕೊಟ್ಟ ರಾಜ್ಯವನ್ನು ಪಡೆದು ಜನರಿಗೆ ಸಂತೋಷವಾಗುವಂತೆ ಆಳುತ್ತಿದ್ದನು. ರಾಣಿಯು ಮಧ್ಯಾಹ್ನ ಕಾಲದಲ್ಲಿ ತನ್ನನ್ನು ಯಾರೂ ನೋಡದಿರುವೆಡೆಯಲ್ಲಿ ಒಬ್ಬಳೇ ಮಲಗುತ್ತಿದ್ದಳು. ಕಳಿಂಗ ಕುಲವರ್ಧನನಾದ ಆ ದೊರೆಯು ಬಹುಕಾಲದಲ್ಲಿ ಸೂರ್ಯನಂತೆ ತೇಜೋವಂತರಾದ 5 ಗಂಡು ಮಕ್ಕಳನ್ನು ಪಡೆದನು. ಭೂದೇವಿ, ಹೀಗೆ ನನ್ನ ಮಾಯೆಯಿಂದ ಬಹು ಮೋಹಗೊಂಡಿರುವ ಮನುಷ್ಯಲೋಕವು ಆತ್ಮಕರ್ಮದಿಂದ ಕೂಡಿದುದಾಗಿ ಚಕ್ರದಂತೆ ಸುತ್ತುವುದು. ಹುಟ್ಟಿದ ಮಗುವು ಬಾಲಕನಾಗುವುದು, ಬಾಲಕನು ತರುಣನಾಗುವನು, ತರುಣನು ಮಧ್ಯವಯಸ್ಕನಾಗುವನು, ಬಳಿಕ ಅವನು ಮುಪ್ಪನ್ನು ಪಡೆಯುವನು. ಬಾಲನು ತಿಳುವಳಿಕೆ ಇಲ್ಲದೆ ಯಾವ ಕರ್ಮಗಳನ್ನು ಮಾಡಿದರೂ ಅವನಿಗೆ ಪಾಪವು ಅಂಟುವುದಿಲ್ಲವೆಂಬುದರಲ್ಲಿ ಸಂದೇಹವಿಲ್ಲ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 137ನೆಯ ಅಧ್ಯಾಯದ ಚತುರ್ಥ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ,
ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.